ಪಕ್ಕ ಕನ್ನಡದ ಹಾರರ್ ಸಿನಿಮಾ ನೀಲವಂತಿ ಇದೀಗ ಟೈಟಲ್ ಲಾಂಚ್ ಆಗಿದೆ. ಒಂದು ಜೋರಾದ ಚಪ್ಪಾಳೆಗಳ ಮೂಲಕ ಶುಭಾರಂಭವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಗ್ರಂಥವನ್ನ ಗೌರ್ಮೆಂಟೇ ಬ್ಯಾನ್ ಮಾಡುತ್ತೆ ಅಂತಂದ್ರೆ ಆ ಪುಸ್ತಕದಲ್ಲಿ ಅಂತದ್ದೇನಿದೆ ಎನ್ನುವಂತಹ ಒಂದು ಕ್ಯೂರಿಯಾಸಿಟಿಗೆ ಉತ್ತರವಾಗಿ ಒಂದು ಚಿತ್ರತಂಡ ಈ ಒಂದು ಕಂಟೆಂಟ್ ಅನ್ನು ಆಯ್ದುಕೊಳ್ಳುತ್ತೆ ಅಂದ್ರೆ ಖಂಡಿತವಾಗ್ಲೂ ಅವರಿಗೆ ತುಂಬಾನೇ ಅದ್ರ ಬಗ್ಗೆ ರಿಸರ್ಚ್ ಮಾಡುವಂತ ಅವಶ್ಯಕತೆ ಇರುತ್ತೆ. ಹಾಗೆ ಈಗ ಆಲ್ರೆಡಿ ಹೇಳಿರೋ ಹಾಗೆ ಬೇರೆ ಎಲ್ಲ ಜಾನರ್ಗಳು ಅನುವಾದಗಳು ಕರೆಂಟ್ ಫೋನ್ ಮಾಡಿದ್ರು ಇವತ್ತು ಬೆಳಗ್ಗೆ ಪೋಸ್ಟರ್ ಲಾಂಚ್ ಇದೆ ಅಂತ. ಸೊ ಓಕೆ, ಇನ್ನೊಂದು ಸಿನಿಮಾ ಥರ ಮಾಡಿರ್ತಾರೆ ಅಂತ ಅನ್ಕೊಂಡು ಬಂದೆ. ಬಟ್ ಐ ಥಿಂಕ್ ತುಂಬ ಅದ್ಭುತವಾಗಿದೆ, ನನಗೆ ಭಾಳ ಇಷ್ಟ ಆಯಿತು. ಟೈಟ್ಲ್ ಆಗ್ಬೋದು ಅಂದರೆ ಅವ್ನು ಹೇಳ್ದಾನೆ ಒಂಚೂರು ಏನೇನು ಕಾನ್ಸೆಪ್ಟು ಅಂತ. ಸೊ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಪುಸ್ತಕದ ಬಗ್ಗೆ ಇರೋಂಥ ಒಂದು ಕಂಪ್ಲೀಟ್ ಹಾರರ್ ವಿಷಯಗಳು. ನನಗೆ ತುಂಬ ಇಷ್ಟವಾದ ಜಾನರ್ ಅದು ಹಾರರ್. ಅದೇನೋ ಗೊತ್ತಿಲ್ಲ, ನನಗೆ ಜಾಸ್ತಿ ಸಿನಿಮಾಗಳು ಯಾವುದೋ ಒಂದೇ ಇಲ್ಲ ಹಾರರ್, ಬರೀ ಲವ್ ಸ್ಟೋರಿಗಳು ಜಾಸ್ತಿ ಬರುತ್ತೆ. ಹಾರರ್ ಭಾಳ ಅಂದರೆ ನೋಡೋದಕ್ಕೆ ಭಾಳ ಇಷ್ಟಪಡ್ತೀನಿ. ಸೊ ಒಂದು ಅದ್ಭುತವಾದ ಕಾನ್ಸೆಪ್ಟು, ಟೈಟ್ಲು ತುಂಬ ಚೆನ್ನಾಗಿದೆ. ಒಳ್ಳೇದಾಗಲಿ ಇಡೀ ಟೀಮ್ಗೆ. ಐ ಥಿಂಕ್ ಅವ್ರು ಹೇಳಿದ ಪ್ರಕಾರ ತುಂಬ ಡಿಮ್ಯಾಂಡ್ ಮಾಡುತ್ತೆ ಸಿನಿಮಾ. ಮೇಕಿಂಗ್ ಆಗ್ಬೋದು ಅಥವಾ ಒಂದು ಬಜೆಟ್ ಆಗ್ಬೋದು ಅಥವಾ ಒಂದು ಎಕ್ಸಿಕ್ಯೂಷನ್ ಆಗ್ಬೋದು, ತುಂಬ ಡಿಮ್ಯಾಂಡ್ ಮಾಡೋಂಥ ಒಂದು ಸಬ್ಜೆಕ್ಟು. ಸೊ ಆಲ್ರೆಡಿ ಶೂಟ್ ಮಾಡ್ತಾ ಇದ್ದಾರಂತೆ, ಒಂದು 30% ಮುಗಿದಿದೆ ಅಂತ ಹೇಳಿದ್ರು. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ತುಂಬ ಶ್ರಮ ಕೇಳುತ್ತೆ. ಸೊ ಶ್ರಮ ಹಾಕಿ ಒಂದು ಸಿನಿಮಾ ಮಾಡಿ ಡೆಫಿನೆಟ್ಲಿ ಒಂದು ಬೇರೆ ರೀತಿ ಒಂದು ಸಿನಿಮಾ ಆಗುತ್ತೆ ಕನ್ನಡಕ್ಕೆ. ಇದು ಎಲ್ಲರಿಗೂ ಒಳ್ಳೇದಾಗಲಿ. ಮೋಕ್ಷ ಅವರು ಫಸ್ಟ್ ಟೈಮ್ ಬಂದಿದ್ದಾರೆ. ಸೊ ತುಂಬ ತುಂಬ ಪ್ರೀತಿಯಾಗಿದ್ದಾರೆ. ಆ್ಯಂಡ್ ಕನ್ನಡ ಒಳ್ಳೇದಾಗಲಿ ಮಗ. ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್ ನೀವು ಬಂದಿರೋದೇ ನಂಗೆ ಖುಷಿ, ಯಾಕಂದರೆ ನೀವಿಲ್ಲದೆ ಸಿನಿಮಾ ಇಲ್ಲ. ಹಂಗಾಗಿ ಫಸ್ಟ್ ನಿಮಗೆಲ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಎಲ್ಲ ಮಾಧ್ಯಮ ಮಿತ್ರರಿಗೆ. ಹಾಗೆ ನಮ್ಮ ನಿರ್ದೇಶಕರು, ನಮ್ಮ ಪ್ರೊಡ್ಯೂಸರು ಮತ್ತು ನಮ್ಮ ಹೀರೋಯಿನ್ನು ಮತ್ತು DOP ಮತ್ತು ಇನ್ನೊಂದಷ್ಟು ಜನ ಸಹ ಕಲಾವಿದರಿಗೆ ಎಲ್ರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ತದನಂತರ ನೀಲವಂತಿ ಬಗ್ಗೆ ಹೇಳಬೇಕು ಅಂತಂದರೆ, ಇಷ್ಟು ದಿನ ನಾನು ಒಂದಷ್ಟು ಸಿನಿಮಾಗಳಲ್ಲಿ ವಿಲನ್ ಆಗಿ, ಖಳನಾಯಕನಾಗಿ ಸಿನಿಮಾಗಳನ್ನ ಮಾಡ್ತಾ ಇದ್ದೆ. ಆದರೆ ನನಗೆ ಈ ಹಿಂದೆ 16-17 ನಾನೊಂದು ಹಾರರ್ ಸಿನಿಮಾ ಹೀರೋ ಆಗಿ ಫಸ್ಟ್ ಇಂಡಸ್ಟ್ರಿಗೆ ಬಂದಿತ್ತು. ಆ ಸಿನಿಮಾ ಆದಮೇಲೆ ಆ ಸಕ್ಸಸ್ ಸಿಕ್ಕಿರಲಿಲ್ಲ ನನಗೆ. ಬೇಡ, ಒಂದಷ್ಟು ಖಳನಾಯಕನಾಗಿ ಸಿನಿಮಾಗಳನ್ನ ಮಾಡೋಣ, ನಾನು ಯಾರಂತ ಒಂದಷ್ಟು ಸಿನಿಮಾಗಳಿಂದ ನಾನು ಗುರುತಿಸ್ಕೊಳ್ಳೋಣ ಅಂದ್ಕೊಂಡು ಅದಾದಮೇಲೆ ಹೀರೋ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಒಂದಷ್ಟು ಸಿನಿಮಾಗಳು ಇವಾಗ ದೊಡ್ಡ ದೊಡ್ಡ ಪ್ರೊಡಕ್ಷನಲ್ಲಿ ಸಿನಿಮಾಗಳನ್ನ ವಿಲನ್ ಆಗಿ ಮಾಡಿದ್ದೀನಿ. ಅದಾದಮೇಲೆ ಹೀರೋ ಆಗಿ ಒಂದೇ ಥರದ ಸಿನಿಮಾಗಳನ್ನ ನಾನು ಮಾಡಬೇಕು ಅಂತ ಆಸೆಗಳು ಯಾವತ್ತೂ ಇರಲಿಲ್ಲ. ಅಂದರೆ ಇವಾಗ ಒಂದು ಪ್ರೀತಿ ಅಂದರೆ ಒಂದು ಲವ್ ಸಬ್ಜೆಕ್ಟ್ ಮಾಡ್ತಾಯಿದ್ದೀನಿ ಹೀರೋ ಆಗಿ, ಒಂದು ಮಾಸ್ ಸಬ್ಜೆಕ್ಟ್ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಇನ್ನೊಂದು ಸಿನಿಮಾನ ಈ ಹಾರರ್, ಯಾಕೆ ನಂಗೆ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಹಾರರ್ ಸಿನಿಮಾ ಅಂದರೆ. ಅದೇ ಥರ ಇದೊಂದು ಒಳ್ಳೆ ಸಿನಿಮಾ ನೀಲವಂತಿ ಅನ್ನೋದು ಫಸ್ಟ್ ಇವ್ರು ಬಂದು ಅಪ್ರೋಚ್ ಮಾಡಿದಾಗ ಮುರಳಿ ಅವರು ಸಬ್ಜೆಕ್ಟ್ ಸಮಥಿಂಗ್ ಡಿಫ್ರೆಂಟ್, ಅಂದರೆ ಈ ಥರ ನನಗೂ ಒಂದು ಆಸೆ ಇತ್ತು, ಒಂದು ಹಿಸ್ಟಾರಿಕಲ್ ಅಂದರೆ ಆ ಒಂದು ಪಾತ್ರ, ರಾಜನ ಪಾತ್ರದಲ್ಲಿ ಮಾಡಬೇಕು ಅನ್ನೋ ಆಸೆ ನನಗಿತ್ತು. ಆವಾಗ ಆ ಕತೆ ಒಳಗಡೆ ಅದೊಂದು ರಾಜನ ಪಾತ್ರ ಇತ್ತು. ಅಂದರೆ ತುಂಬ ಇಷ್ಟೋ ತನಕ ಹೇಳಿದ್ರು ಆ್ಯಂಕರ್ ಅವರು ಏನಂತ, ಹಿಸ್ಟಾರಿಕಲ್ ಅಂತ. ಈ ಥರದೊಂದು ಸಬ್ಜೆಕ್ಟು ತುಂಬ ಚಾಲೆಂಜಿಂಗ್. ಅಂದರೆ ಯಾರೇ ಧೈರ್ಯ ಮಾಡಿ ಇದೊಂದು ಸಬ್ಜೆಕ್ಟ್ನ ತೊಗೋಬೇಕು, ಆ ಧೈರ್ಯ ಮಾಡಿ ನಾವು ತೊಗೊಂಡಿದ್ದೀವಿ. ಇಲ್ಲಿವರೆಗೂ ಇದೊಂದು ನೈಜ ಘಟನೆ, ಯಾರೂ ಟಚ್ ಮಾಡಿಲ್ಲ, ಅದನ್ನು ಟಚ್ ಮಾಡಿದ್ದೀವಿ ನಾವು ಇವತ್ತು. ನೋಡೋಣ, ಯಾಕೆಂದರೆ ರಿಸ್ಕ್ ಇಲ್ಲದೆ ಯಾವುದು ಆಗಲ್ಲ ಅಂತಲ್ಲ, ಅದೇ ಥರ ಒಂದು ದೊಡ್ಡ ರಿಸ್ಕ್ ತೊಗೊಂಡಿದ್ದೀವಿ. ಎಂಟೈರ್ ಟೀಮ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಈ ಸಿನಿಮಾನ ಸಕ್ಸಸ್ ಮಾಡೋಣ. ಯಾಕಂದರೆ ಹಾರರ್ ಅಂತ ಎಲ್ಲರೂ ನೋಡಿರ್ತಾರೆ ಒಂದಷ್ಟು ಸಿನಿಮಾಗಳನ್ನ ಕನ್ನಡದಲ್ಲಿ, ಆದರೆ ಇದು ಸಮಥಿಂಗ್ ಡಿಫ್ರೆಂಟ್. ಹಾರರ್ ಅಂದರೆ ಒಂದು ಫ್ಯಾಂಟಸಿ ಹಾರರ್. ಇದು ನೀಲವಂತಿ ಅನ್ನೋದು ಹೇಳಬೇಕು ಅಂತ ಹೇಳಿದ್ರೆ ಅದು ಕತೆ ಬಿಟ್ಕೊಟ್ರೆ ಈಗ ಚೆನ್ನಾಗಿರೋದಿಲ್ಲ. ಅಂದರೆ ಎಕ್ಸಾಂಪಲ್ ಹೇಳಪ್ಪ ಅಂದರೆ, ಇಷ್ಟು ದಿನ ನೋಡಿರೋಂಥ ಹಾರರಲ್ಲಿ ಬರೀ ನೆಗೆಟಿವ್ ಅನ್ನೋ ದೆವ್ವಗಳನ್ನ ಆ ಥರ ನೋಡಿರ್ತೀರ, ಆದರೆ ಪಾಸಿಟಿವ್ ಆಗಿ ಒಂದು ನೀಲವಂತಿನ ನೋಡ್ತೀರಾ. ಆ ಥರದ್ದೊಂದು ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಶ್ನೆಗಳಿದ್ರೆ ಕೇಳ್ಬೋದು ಸರ್. ಅದೇ ಇವಾಗ ಒಂದು ಏನು ಕತೆ ಹೇಳಕ್ಕೆ ಒಂದು ಚಿಕ್ಕದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು
ಯಕ್ಷಿಣಿ ಅಂತ ಒಂದು ಅಂದರೆ ಎಲ್ರಿಗೂ ಗೊತ್ತಿರೋ ಅಂಥದ್ದೇ, ಅಂದರೆ ಮುಂದೆ ಹಿಂದಿನ ಕಾಲದಲ್ಲಿ ಒಂದಷ್ಟು ಯಕ್ಷಕನ್ಯೆಯರು ಯಕ್ಷಗಂಧರ್ವರು ಇರೋದು ಅಂತ, ಅವತ್ತಿನಿಂದ ಇಲ್ಲಿವರೆಗೂ ಪ್ರಕೃತಿನ ಯಾರು ಕಾಯ್ತಾ ಇದ್ದಾರೆ ಅನ್ನೋದೊಂದು ಒಂದೇನೋ ಇದೆ ಅನ್ನೋದು ನಾವು ಹಿಸ್ಟ್ರಿನಲ್ಲಿ ಓದಿರೋದು. ಆ ಸಬ್ಜೆಕ್ಟನ್ನ ತಗೊಂಡು ಬರ್ತಾ ಇದೀವಿ ಸರ್, ಅಷ್ಟೇ ನಾವು. ಓಕೆ, ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ, ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ. ಹಾಗೆ ಈ ಥರದ್ದೊಂದು ಕಂಟೆಂಟು ಖಂಡಿತ ಕನ್ನಡದಲ್ಲಿ ಇಲ್ಲಿವರೆಗೂ ಏನು ನೋಡಿದಿರೋ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಆ ಥರದ್ದೊಂದು ಸಿನಿಮಾನ ಒಂದು ಹೊಸ ತಂಡ ತಗೋಬೋಗ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುರಳಿ ಪ್ರಸಾದ್ ಅಂದ್ಬಿಟ್ಟು. ಸೊ ಈ ಒಂದು ವೇದಿಕೆಗೆ ನಾನು ಸುಮಾರು ಒಂದು 7 ವರ್ಷದಿಂದ ಪ್ರಯತ್ನಿಸ್ತಿದ್ದೆ. ಸೊ ಇವತ್ತಿಗೆ ಇದೊಂದು ಪ್ರಾರಂಭ ಅಷ್ಟೇ. ಸೊ ಇದರಲ್ಲಿ ನಾವೇನು ಇಷ್ಟು ವರ್ಷ ಏನು ಪ್ಲ್ಯಾನಿಂಗ್ಸ್ ಇತ್ತು ಅದೆಲ್ಲ ಅದಕ್ಕಿಂತ ಡಬಲಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಆಮೇಲೆ ಇದೇನು ನೀಲವಂತಿ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದು ಒಂದು ಕನ್ನಡ ಸಿನಿಮಾದ ಒಂದು ಲೆವೆಲ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಾ ಇದ್ವಿ. ಒಂದು ಟಾಕ್ ಆಗೇ ಆಗುತ್ತೆ. ಸೊ ಯಾವುದೇ ರೀತಿ ಕ್ವಾಲಿಟಿ ಇರಲಿ, ಟೆಕ್ನಿಷಿಯನ್ಸ್ ಇರಲಿ, ಎಲ್ಲನೂ ಬೇರೆ ಹೊರಗಡೆಯಿಂದ ಕರೆಸಿ ಎಲ್ಲ ಮಾಡಿಸ್ತಾ ಇದ್ದೀವಿ. ಆಮೇಲೆ ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ನಂಗೆ ಬೆನ್ನೆಲುಬಾಗಿ ನಿಲ್ತವರು ನಮ್ಮ DOP ಅವ್ರ ಗಗನ್, ಆಮೇಲೆ ಅವ್ರ ಮ್ಯಾನೇಜರು. ಸೊ ಅವರೆಲ್ಲ ಲಿಮಿಟೆಡ್ ಬಜೆಟಲ್ಲಿ ಏನೇನು ಕಾಸ್ಟ್ ಕಟ್ ಮಾಡ್ಬೋದು, ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ ಇದಕ್ಕೆ ಮೊದಲು ಸಪೋರ್ಟಿವ್ ಆಗಿ ನಿಲ್ತವರು ನನ್ನ ಫ್ರೆಂಡು ಮುಕುಂದ ಕೋಗರ್ ಅವರು. ಸೊ ಒಂದು ಕತೆ ಪಿಚ್ ಮಾಡೋಕೆ ಎಲ್ಲ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ, ಅದು ಇದು ಎಲ್ಲ ನಡೀತಾ ಇರುತ್ತೆ. ಸೊ ಅದೆಲ್ಲ ಫೇಸ್ ಮಾಡಿಕೊಂಡು ಲಾಸ್ಟಿಗೆ ಒಂದ್ಸತಿ ಮೀಟ್ ಆಗೋಣ ಅಂದರು. ಅವಾಗ ಅವರು ಏನೋ ಬಿಸ್ನೆಸ್ ಪ್ಲ್ಯಾನಲ್ಲಿ ಇದ್ದರು ಆ್ಯಕ್ಚುಲಿ. ಸೊ ಬಿಸ್ನೆಸ್ ಪ್ಲ್ಯಾನಲ್ಲಿ ಇದ್ದಾಗ ನಾನು ಹೇಳಿದೆ, ನನ್ನ ಹತ್ರ ಈ ಥರ ಒಂದು ಕಾನ್ಸೆಪ್ಟ್ ಇದೆ, ಸೊ ಮಾಡಬೇಕಂತ ಇದ್ದೀನಿ, ನಿಮ್ಮ ಕೈಯಲ್ಲಿ ಏನಾದರೂ ಆಗುತ್ತಾ ಅಂದ್ಬಿಟ್ಟು. ಸರಿ ಕತೆ ಹೇಳಿ ಅಂದ್ಬಿಟ್ಟು. ಸೊ ಅವ್ರಿಗೊಂದು ಲೈನ್ ಹೇಳಿದೆ ಅಷ್ಟೇ, ಸರಿ ಮಾಡೋಣ ನಾಳೆಯಿಂದ, ಕತೆ ಚೆನ್ನಾಗಿದೆ, ಎಲ್ಲೋ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತೀನಿ, ಫಿಲಮ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್, ಬಟ್ ಮಾಡೋ ರೀತಿಯಲ್ಲಿ ಮಾಡಿದ್ರೆ. ಸೊ ಅದು ಅವ್ರು ಚೆನ್ನಾಗಿ ಗೊತ್ತಿತ್ತು. ಅವ್ರಿಗೆ ನನ್ನ ಮೇಲೆ ನಂಬಿಕೆ ಬಂದು ಇದಕ್ಕೆ ಕೈ ಜೋಡಿಸಿದ್ದಾರೆ. ಆ ಮಾತು ನಾನು ಉಳಿಸ್ಕೊತೀನಿ, ಅವ್ರಿಗೆ ಏನು ಕೊಟ್ಟಿದ್ದೀನಿ. ಸೊ ಹಿಂಗಿದೆ ಸರ್. ನಾನು ಪ್ರೀವಿಯಸ್ಲಿ ಬಂದ್ಬಿಟ್ಟು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಒಂದು 2 ಮೂವೀಸ್ ವರ್ಕ್ ಮಾಡಿದ್ದೆ. ಆಮೇಲೆ ಕೋ ಡೈರೆಕ್ಟರಾಗಿ ವರ್ಕ್ ಮಾಡಿದ್ದೆ. ಆಮೇಲೆ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ. ಅದಕ್ಕೆ ಒಂದು ಇಂಟರ್ನ್ಯಾಷನಲ್ ಫೆಸ್ಟಲ್ಲಿ ನಂಗೊಂದು 2 ಅವಾರ್ಡ್ ಬಂದಿತ್ತು ಸರ್, ಆಗಮಿ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಕರ್ನಾಟಕದಲ್ಲೂ 2 ಅವಾರ್ಡ್ಸ್ ಬಂದಿತ್ತು. ಸರ್, ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಒಂದು ಫಿಕ್ಷನಲ್ ಸ್ಟೋರಿ, ಬಟ್ ನೀವು ಈಗಲೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನೀಲವಂತಿ ಅಂತ ಗ್ರಂಥ ಇದೆ. ಇಟ್ ಹ್ಯಾಸ್ ಬಿನ್ ಬ್ಯಾನ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಹೌದು ಸರ್. ಸಾಧ್ಯ ಹೇಗಾಗುತ್ತೆ ಅಂದರೆ ಅಲ್ಲಿರೋ ಸ್ಟೋರಿ ಬೇರೆ, ನಾವು ಇದೇನು ಆ ಸ್ಟೋರಿ ಏನಿದೆ, ಸೊ ನೀಲವಂತಿ ಗ್ರಂಥ ಒಂದು ಕಾನ್ಸೆಪ್ಟು, ಅದನ್ನ ಹಿಡ್ಕೊಂಡು ನಾನು ಎಂಟೈರ್ಲಿ ರೀಕ್ರಿಯೇಟ್ ಮಾಡಿರೋದು ಕಾನ್ಸೆಪ್ಟು. ಸೊ ಬೇಸ್ ಲೈನ್ ಮಾತ್ರ ನೀಲವಂತಿ ಗ್ರಂಥ ಅಷ್ಟೇ, ಬಟ್ ನಾವೇನು ಸ್ಟೋರಿ ಪ್ಲ್ಯಾನ್ ಮಾಡ್ಕೊಂಡು ಇಟ್ ವಿಲ್ ಬಿ ಎಂಟೈರ್ಲಿ ಫ್ಯಾಂಟಸಿ. ಇಲ್ಲ ಸರ್, ಇದು ಯಾಕಂದರೆ ಇದಕ್ಕೆ ಯಾರು ರೈಟರ್ ಇಲ್ಲ, ಏನಿಲ್ಲ, ಇದೊಂದು ಮಹಾಭಾರತ ಬುಕ್ ಇದ್ದಂಗೆ. ಸರ್ ಸಿನಿಮ್ಯಾಟಿಕ್ ಆಗಿ ಅಂದರೆ ಇದರಲ್ಲಿ ಬಂದ್ಬಿಟ್ಟು ನಾವು ಮೇನ್ ಫೋಕಸ್ ಮಾಡಿರೋದು ಬಂದ್ಬಿಟ್ಟು ಒಂದು ಹಾರರ್ ಎಲಿಮೆಂಟ್ಸು. ಸೊ ಈ ಹಾರರ್ ಎಲಿಮೆಂಟ್ಸು ಈ ಇಡೀ ಕರ್ನಾಟಕ ಅಲ್ಲ, ಇಂಡಿಯಾದಲ್ಲಿ ಎಲ್ಲೂ ಬಂದಿರ್ಬೋದು ಅಂದ್ಬಿಟ್ಟು ನಾವು ಏನೊಂದು ರೆಫರೆನ್ಸ್, ಈಗ ಈವಿಲ್ ಡೇಟು ಆ ಥರ ಏನು ನೋಡ್ತೀವಿ, ಸೊ ಅದೇ ಒಂದು ಪ್ಯಾಟ್ರನಲ್ಲಿ ಇಲ್ಲಿ ರೊಟೀನ್ ಕಮರ್ಷಿಯಲ್ ಕಾಮಿಡಿ ಥರ ಅಲ್ಲದೆ, ಸೊ ಒಂದು ಡಿಫ್ರೆಂಟ್ ಯೂನಿಕ್ ಮೇಕಪ್ಪೇ ಆಗಲಿ, SFX ಮೇಕಪ್ಪು, ಪ್ರತಿಯೊಂದು ಕಾಸ್ಟ್ಯೂಮ್ಸೇ ಇರಲಿ, ಎಲ್ಲನೂ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರೋದು. ಹಾಂ ಗೊತ್ತು ಸರ್, ತಿಳ್ಕೊಂಡಿದ್ದೀವಿ ಸರ್. ಇದರಲ್ಲಿ ನಾವು ಇದು ಆ್ಯಕ್ಚುಲಿ ಪಾರ್ಟ್ಸ್ 2 ಸೀಕ್ವಲ್ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಪಾರ್ಟ್ 1 ಏನು ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ, ಬರೀ ಗ್ರಂಥದ ಬಗ್ಗೆ ಹೇಳೋಕೆ ನೋಡ್ತಾ ಇದ್ದೀವಿ. ಪಾರ್ಟ್ 2 ಮತ್ತೆ ರೀಕ್ರಿಯೇಟ್ ಮಾಡ್ಕೊತೀವಿ ಸ್ಟೋರಿನ. ಸೊ ನೀರೆಲ್ಲ ಬುಕ್ ಯಾರು, ಆ ಬುಕ್ಕಿಗೆ ಆಥರ್ ಯಾರು, ಹೆಂಗೆ ಬಂತು, ಸೊ ಈ ಥರ ಒಂದು ಕ್ಯಾರೆಕ್ಟರ್ಸ್ ಬಿಲ್ಡ್ ಆಗುತ್ತೆ. ನೆಕ್ಸ್ಟ್ ಕ್ಯಾರೆಕ್ಟ್ರಲ್ಲಿ ಪಾರ್ಟ್ 2 ಬರುತ್ತೆ ಸರ್. ಪಾರ್ಟ್ 1 ಬುಕ್ ಅಂದರೆ ಏನು, ಸೊ ಈಗ ಒಂದು ಟೀಮ್ ಇರುತ್ತೆ, ಆ ಟೀಮೆಲ್ಲ ಬುಕ್ಕೋಸ್ಕರ ಹೋಗ್ತಾರೆ. ಸೊ ಅದಕ್ಕೊಬ್ಬರು 1000 ವರ್ಷಗಳಿಂದ ಋಷಿಮುನಿಗಳು, ಆಮೇಲೆ ರಾಕ್ಷಸರು, ಇವರೆಲ್ಲ ಕಾಯ್ತಾ ಇರ್ತಾರೆ. ಸೊ ಈ ಒಂದು ಇದಕ್ಕೋಸ್ಕರ ಅವ್ರು ಒಬ್ಬರು ಒಂದು ಕ್ಯಾರೆಕ್ಟರ್ ಇರುತ್ತೆ ಅಷ್ಟೇ ಅಂದ್ಬಿಟ್ಟು, ಸೊ ಇವ್ರನ್ನೆಲ್ಲ ಟೀಮ್ ಸೆಟ್ ಮಾಡಿಬಿಟ್ಟು ಅಲ್ಲಿಗೆ ಬಿಡ್ತಾರೆ. ಅಲ್ಲಿ ಬಿಟ್ಟಾದ್ಮೇಲೆ ಏನಾಗುತ್ತೆ ಅನ್ನೋದೇ ಕತೆ. ಹೌದು ಸರ್. ಸರ್ ಶೂಟಿಂಗ್ ನಾವು ಪ್ರೀವಿಯಸ್ಲಿ ನಾವು ಒಂದು ವೆಸ್ಟರ್ನ್ ಘಾಟ್ಸ್ಗೆಲ್ಲ ವಿಸಿಟ್ ಮಾಡಿದ್ವಿ. ಸೊ ಕೆಲವೊಂದು ಅಲ್ಲಿ, ಕೆಲವೊಂದು ಇಲ್ಲಿ, ಆ್ಯಸ್ ಪರ್ ದ ಪಾಸಿಬಿಲಿಟಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ವಿ ಸರ್. ಸರ್ ಇದರಲ್ಲಿ ಆಲ್ಮೋಸ್ಟ್ CG ವರ್ಕು ಈಗ ಎಸ್ಟಿಮೇಟೆಡ್ ಬಂದ್ಬಿಟ್ಟು ಒಂದು 25 ಮಿನಿಟ್ಸ್ 30 ಮಿನಿಟ್ಸ್ ಬರುತ್ತೆ ಸರ್. ಎಲ್ರಿಗೂ ನಮಸ್ಕಾರ. ಸೊ ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೆ ರಿಯಲಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಹಿಯರ್.
ಆ್ಯಂಡ್ ಎಸ್ಪೆಷಲಿ ಮೂವಿ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಎಕ್ಸಾಕ್ಟ್ಲಿ ಮುರಳಿ ಹೇಳ್ದಂಗೆ ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಹೇಳಬೇಕು ಅಂದರೆ. ಸೊ ಸಡನ್ಲಿ ಒಂದ್ಸಲಿ ಒಂದಿನ ಜೊತೆ ಕೂತ್ಕೊಂಡು ಮಾತಾಡಿದಾಗ ನೀಲವಂತಿ ಬಗ್ಗೆ ಮಾತಾಡಿದಾಗ ಎಗೇನ್ ಹೋಗಿ ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ, ಬಿಕಾಸ್ ಈಗಿರೋ ಮೊಬೈಲ್ ಜನ್ರೇಷನಲ್ಲಿ ಎವ್ರಿಥಿಂಗ್ ಈಸ್ ಇನ್ ಕೈಯಲ್ಲೇ ಸಿಕ್ಬಿಡತ್ತೆ ನನಗೆ. ಎಕ್ಸ್ಪ್ಲೋರ್ ಮಾಡಿದಾಗ ಎಲ್ಲೋ ಒಂದು ಕಡೆ ಒಂಥರ ಡಿಫ್ರೆಂಟ್ ಜಾನರ್ ಅಂತಲೇ ಹೇಳ್ಬೋದು. ಎಸ್ ಹಾರರ್ ಜಾನರ್ ಇದೆ, ಬಟ್ ಹಾರರ್ಗಿಂತ ಇಟ್ಸ್ ಲೈಕ್ ಟು ಬಿ ಫ್ರ್ಯಾಂಕ್ ಎನಫ್ ನೀಲವಂತಿ ಒಂದು ವರ್ಡಲ್ಲಿ ಹೇಳ್ಬೇಕು ಅಂದರೆ ಇಟ್ಸ್ ಎ ಗುಡ್ ಈವಿಲ್. ಸೊ ಎಸ್ಪೆಷಲಿ ಅದೊಂದಿದೆ. ಮತ್ತು ಅಗೇನ್ ನೀಲವಂತಿ ಆ್ಯಂಡ್ ಯಕ್ಷ, ಸೊ ಅವರಿಬ್ಬರು ಕಾಂಬಿನೇಷನು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಈ ಮೂವಿಯಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾಯಿದ್ದಾರೆ ಆರ್ಟಿಸ್ಟ್ ಅವ್ರಿಗೆಲ್ಲರಿಗೂ ಸ್ಪೇಸ್ ಇದೆ. ಸೊ ಅದೊಂದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಎಲ್ರಿಗೂ ಒಂದೊಂದು ಅವ್ರಿಗೆ ಒಂದು ಡಿಫ್ರೆಂಟ್ ಲೆವೆಲ್ ಸ್ಪೇಸ್ ಇದೆ. ಆ್ಯಂಡ್ ಮೋರ್ ಓವರ್ ಎಸ್ಪೆಷಲಿ ಆ್ಯಸ್ ಮುರಳಿ ಹೇಳ್ದಂಗೆ, ಸೊ ಮೂವೀಸ್ ನೋಡಿದೆ, ಅಗೇನ್ ಹಾರ್ಡ್ ವರ್ಕ್ ನೋಡಿದೆ, ಬಿಕಾಸ್ ವಿ ಟ್ರಾವೆಲ್ ಟುಗೆದರ್, ಎಸ್ಪೆಷಲಿ ವಿ ಆರ್ ಕಾಲೇಜ್ ಮೇಟ್ಸ್. ಸೊ ಮುರಳಿ ಏನಂತ ಗೊತ್ತಿತ್ತು. ಸೊ ಅಗೇನ್ ಆಫ್ಟರ್ ದಟ್ ಇಂಟು ಪ್ರೊಫೆಷನ್ ನೋಡಿದಾಗ ಒಂದು ಕಾನ್ಫಿಡೆನ್ಸ್ ಬಂತು. ಸೊ ವೈ ನಾಟ್ ಇನ್ ಟು ದ ಇಂಡಸ್ಟ್ರಿ ಅಂತ ಅಂದ್ಬಿಟ್ಟು ಇದೊಂದು ಫಸ್ಟ್ ವೆಂಚರ್ ಆಗಿರ್ಬೋದು. ಬಟ್ ಅಗೇನ್ ವಿತ್ ದಿಸ್ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಮುರಳಿ ಅವ್ರು ಆಗಿರ್ಬೋದು, ಅಗೇನ್ ಕರಣ್ ಸರ್ ಆಗಿರ್ಬೋದು, ವಿ ಮೆಟ್ ಫಸ್ಟ್. ಆ್ಯಂಡ್ ಅಗೇನ್ ನಮ್ಮ DOP ಸರ್ ಮಿಸ್ಟರ್ ಗಗನ್, ಆ್ಯಂಡ್ ಅಗೇನ್ ನಮ್ಮ ಮ್ಯಾನೇಜರ್ ಗಜೇಂದ್ರ ಸರ್, ಎಲ್ಲರದ್ದು ಒಂದು ಲೈಕ್ ಎಸ್ಪೆಷಲಿ ಒಂದು ಸಪೋರ್ಟಿಂದ. ಸೊ ಐ ಗಾಟ್ ವೆರಿ ಮಚ್ ಕಾನ್ಫಿಡೆಂಟ್. ಸೊ ಅದರಿಂದನೇ ಇವಾಗ ಒಂದು ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ಮುಗಿಸ್ಕೊಂಡ್ಬಂದಿದ್ದೀವಿ. ಆಲ್ಮೋಸ್ಟ್ ಇನ್ನೊಂದು ಫೈನಲ್ ಡೇ ಒಂದು ಶೂಟ್ ಇದೆ. ಸೊ ಅದು ಮುಗಿಸಿದ ತಕ್ಷಣ ಸೆಕೆಂಡ್ ಶೆಡ್ಯೂಲ್ಗೆ ವಿ ಆರ್ ವೆರಿ ಮಚ್ ಕಾನ್ಫಿಡೆಂಟ್ ಆನ್ ದಟ್. ಸೊ ಚೆನ್ನಾಗಿ ಮಾಡುತ್ತೆ. ಡೆಫಿನೆಟ್ಲಿ ವಿಲ್ ಬಿ ಗೆಟಿಂಗ್ ಅ ವೆರಿ ಗುಡ್ ಮೂವಿ. ಸೊ ಇದನ್ನು ಒಂದು ಜನ್ರೇಷನ್ ಮಲ್ಟಿಪಲ್ ಜನ್ರೇಷನ್ ನೆನ್ಪಿಟ್ಕೊತಾರೆ, ಆ ಥರ ಮೂವಿ ಆಗತ್ತೆ ಇದು. ಅದಕ್ಕೆ ಖಂಡಿತ ಸರ್. ನನ್ನ ಬಿಸ್ನೆಸ್ ಅಂತಿಲ್ಲ. ಸೊ ಐ ಮೀನ್ ಟು ಇಂಡಸ್ಟ್ರಿ ಅಂದರೆ ಐ ಮೀನ್ ಟು ವರ್ಕಿಂಗ್ ಅಂದರೆ ಸೇಲ್ಸ್ ಇಂಡಸ್ಟ್ರಿಲಿದ್ದೆ. ಸೊ ಅಗೇನ್ ಏನೋ ಒಂದು ಪ್ಲ್ಯಾನ್ ಮಾಡೋಣ ಅಂತಿತ್ತು, ಬಿಕಾಸ್ ಐ ವಾಂಟ್ ಟು ಬಿ ಮೈ ಓನ್ ಬಾಸ್ ಅನ್ನೋ ಪ್ಲ್ಯಾನಲ್ಲಿ ಇತ್ತು. ಬಟ್ ಇಲ್ಲಿ ಇಂಡಸ್ಟ್ರಿಗೆ ಬಂದಾಗ ಇಂಡಸ್ಟ್ರಿ ಬಿಸ್ನೆಸ್ ಅನ್ನೋದಕ್ಕಿಂತ ಒಂದು ಒಂದು ನೇಮ್ ಸರ್. ಇಂಡಸ್ಟ್ರಿಗೆ ಬಂದ ಮೇಲೆ ಒಂದು ಹೆಸರು ಬಂದರೆ ಅದರಷ್ಟು ದೊಡ್ಡದು ಏನೂ ಇಲ್ಲ. ದಟ್ಸ್ ಅ ಒನ್ ಬಿಗ್ ಪ್ರಾಫಿಟ್. ಬಿಸ್ನೆಸ್ ಸೆಕೆಂಡ್ರಿ ಬರುತ್ತೆ. ಸರ್ ಇನ್ನೂ ಸದ್ಯಕ್ಕಂತೂ ಪ್ಲ್ಯಾನ್ ಇಲ್ಲ, ಬಟ್ ಡೆಫಿನೆಟ್ಲಿ ವಿ ಆರ್ ಪ್ಲಾನಿಂಗ್. ಬಿಕಾಸ್ ಏನಕ್ಕೆ ಅಂತಂದರೆ ಇಲ್ಲಿರೋ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಸ್ಪೆಷಲಿ ಕರಣ್ ಸರ್ಗೆ ಈಸ್ ವೆರಿ ಗುಡ್ ಇನ್ ಸೌತ್ ಇಂಡಸ್ಟ್ರಿ, ಆ್ಯಂಡ್ ಅಗೇನ್ ಮೋಕ್ಷ ಮ್ಯಾಮ್. ಸೊ ಡೆಫಿನೆಟ್ಲಿ ಮೂವಿ ಚೆನ್ನಾಗಿ ಬಂತು ಅಂತಂದರೆ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ವರ್ಕ್ ಆನ್ ದಟ್. ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಯಾಕಂದರೆ ಎಸ್ಪೆಷಲಿ ಈ ಜಾನರ್ ಏನಿದೆ ಕರೆಂಟ್ ಟ್ರೆಂಡ್ ಇದು. ಸೊ ಮನೇಲಿ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹೊರಗು ನೋಡೋ ಮೂವಿ ಇದು. ಸೊ ಅದರಿಂದ ಅದೊಂದು ಕಾನ್ಫಿಡೆನ್ಸ್ ಮೇಲೆ ನಾವು ಮಲ್ಟಿಪಲ್ ಲ್ಯಾಂಗ್ವೇಜಸಲ್ಲಿ ಪ್ಲಾನ್ ಮಾಡ್ತಾಯಿದ್ವಿ. scope in this movie? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನನ್ನ ಹೆಸರು ಮೋಕ್ಷ. ನೀಲವಂತಿ ನನ್ನ ಮೊದಲ ಕನ್ನಡ ಚಿತ್ರ. First of all, I was a Bengali actor. Now I can proudly tell myself as a South Indian actress, and I really cherish that. And I'm so lucky to debut in such a topic, Neelavanti. I knew it a little about the book. Actually, in Bengali also, I did a debut as a protagonist from the movie Karma. It was completely a thriller film. And in other industries also, I have done like fantasy film. In Malayalam, my debut was Kallanum Bhagavatyum. That was also a fantasy. So there it was a Bhagavati, and then other languages also. So I think this is the movie I have said a yes, and the director sir, producer sir, I just got the movie in 2 days. First day, I think 1 hour narration I took, and I was like, wow. Previously also some Kannada movies, there were talks, but somewhere down the line I couldn't make it because other projects, dates or something. So I was so lucky. This is the time I should, make an entry in Kannada industry, and that too, Neelavanti will be the best option for it. And after I came here, I really met the team. Thank you so much, producer sir, director sir, Karan sir. He's such a wonderful co-actor, such supportive. Know that headweight. Me being debut in Kannada, so DOP sir and all the entire team. Co-director sir and the entire team. Varshini, what a wonderful costume. After watching the look it is wonderful working here. Even we had a shoot. It's a very professional, and I hope we can give a new platter, as a new dish. Literally looking forward to it. Let's see how it works out.
I think Through whom you got? Actually, Chaitanya sir, he knows me. Like I am also working in Telugu, right? So through my Telugu movies, Chaitanya sir knew me, and then I think through him, yeah, he's his friend, and he, after seeing my profiles and photo, and then and when I got to listen the story in one day, I can usually artists take some time. Okay, no, we will take some time to think about it, and okay, let's see. But after listening to the story and the character, wow, this iconic character, dual character. So yes, one end, Neelavanti, and whatever it is, the dual, what he's also said. So wow, I'm like, yeah, born for it. I would love to do it. Is it related to cinema that Rudraksha are wearing? No, it's not that. Is it? I'm from Kolkata. I'm doing lots of Bengali movie. This is my first time Kannada movie, and I'm really very much, I'm too much glad, and I'm too much happy. And thank you, Murli sir, thank you, Mukund sir, and give me a very good chance in Kannada movie. And my character is so good and too much surprising character. I can't discuss. Okay, thank you. And we heard that you are related to Priyanka Upendra, ma'am. Yeah, Priyanka. Actually, Priyanka's brother is my friend, Vinayak Trivedi. Priyanka is very good actress from our industry, West Bengal. And Yeah. Okay, thank you. ಸರ್ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಗಗನ್ ಗೌಡ ಅಂತ. ಹಿಂದೆ ದಿಲ್ದಾರ್ ಮುಹೂರ್ತದಲ್ಲಿ ಎಲ್ಲ ಮೀಟ್ ಆಗಿದ್ವಿ. ಆಲ್ಮೋಸ್ಟ್ ಇಲ್ಲಿರೋರ್ನೆಲ್ಲ ಫೆಮಿಲಿಯರ್ ಈಗ ಗೊತ್ತಿದ್ದಾರೆ ಅಂದ್ಕೊಳ್ತೀನಿ. ಈ ಮುರಳಿ ಸರ್ ಆ್ಯಕ್ಚುಲಿ ಬಂದು ಅಪ್ರೋಚ್ ಮಾಡಿದಾಗ ಅವ್ರೊಂದು ಲೈನ್ ಸ್ಟೋರಿ ಹೇಳಿದ್ರು. ಫಸ್ಟ್ ಒಂದೇ ಲೈನ್ ಸ್ಟೋರಿ ಹೇಳಿದ್ದು ನನಗೆ. ಸೊ ಆ ಒಂದು ಲೈನಲ್ಲಿ ಏನೋ ಒಂದು ವಿಷನ್ ಇದೆ ಅಂತ ನನಗನ್ನಿಸ್ತು. ಅದಾದಮೇಲೆ ಲೇಟರ್ ನನಗೆ ಒಂದು 2-3 ದಿನ ಆದಮೇಲೆ ಮತ್ತೆ ಕಾಲೇ ಬರಲಿಲ್ಲ ಅವ್ರ ಕಡೆಯಿಂದ. ಬಿಡಪ್ಪ ಇದು ಯಾಕೋ ಆಗಲ್ಲ ಅನ್ಸಿದೆ ಅಂದ್ಕೊಂಡು ಸುಮ್ಮನೆ ಅದೇ. ಮತ್ತೆ 1 ವೀಕ್ ಅಂದರೆ ಮತ್ತೆ ಕಾಲ್ ಮಾಡಿದ್ರು, ಇಲ್ಲ ಸರ್ ಬನ್ನಿ ಫುಲ್ ಕತೆ ಹೇಳ್ತೀನಿ ಅಂತ. ಕತೆ ಹೋಗಿ ಕೇಳಿದ್ಮೇಲೆ ನನಗೆ ಒಂದು ಐಡಿಯಾ ಥಾಟ್ ಬಂದಿದ್ದೇನೆಂದರೆ, ನಾನು ಏನಾದರೂ ಪ್ರೂವ್ ಮಾಡ್ಕೊಬೇಕು ಅಂತಂದರೆ, ಸೊ ಈ ಸ್ಟೋರಿಯಿಂದ ನನ್ನ ವರ್ಕ್ ನಾನು ಪ್ರೂವ್ ಮಾಡ್ಕೊಬೋದು. ಸೊ ಈ ಸ್ಟೋರಿನ ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಡಿಸ್ಕಸ್ ಮಾಡಿದ್ವಿ. ಸರ್ ನನಗೆ ನನ್ನ ಮೇಲೆ ಅಂತ ತುಂಬ ಚಾಲೆಂಜಿಂಗ್ ಇರೋದು ಇದರಲ್ಲಿ. ಆಲ್ಮೋಸ್ಟ್ 60% ವರ್ಕ್ ನನ್ನ ಮೇಲೆ ಇರುತ್ತೆ ಚಾಲೆಂಜಿಂಗ್ ಆಗಿ. ಸೊ ಯಾಕಂದರೆ ಹಾರರ್ ಅಂತ ಬಂದರೆ ನಿಮಗೆ ಬೇಸಿಕಲಿ ಲೈಟಿಂಗ್ಸು ಮತ್ತು ಕ್ಯಾಮ್ರಾ ವರ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರ್ ಆ್ಯಕ್ಚುಲಿ ಈಗ ಪಾಸ್ಟ್ 3 ಡೇಸಿಂದ ಬಂದ್ಬಿಟ್ಟು 6 to 2 ಕಾಲ್ ಶೀಟ್ ನಡೀತಾ ಇದೆ. ಸೊ ಇವತ್ತು ಶೂಟಿಂಗ್ ಇದೆ, ಇವತ್ತು 6 to 2 ನಡೆಯುತ್ತೆ. ಹಾಂ ಸರ್, ಓವರ್ ಆಲ್ ಕಾನ್ಸೆಪ್ಟ್ ನೈಟ್ ಎಫೆಕ್ಟೇ ಜಾಸ್ತಿ. ಇನ್ನೊಂದು 20% ಡೇ ಬರುತ್ತೆ ಅಷ್ಟೇ ಇದರಲ್ಲಿ. ಸರ್ ಆ್ಯಕ್ಚುಲಿ ಆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ಹೊಸ ಟೀಮ್ ಜೊತೆ ವರ್ಕ್ ಮಾಡೋದು ಅಂದರೆ ಇಟ್ಸ್ ನಾಟ್ ಆ್ಯನ್ ಈಸಿ ಥಿಂಗ್. ಮತ್ತು ಆರ್ಟಿಸ್ಟು ಬೇಸಿಕಲಿ ಅವ್ರಿಗೆ ಕನ್ನಡ ಬರಲ್ಲ, ನಮಗೆ ಅವ್ರ ಭಾಷೆ ಬರಲ್ಲ. ಅದು ಮೇಜರ್ ಥಿಂಗ್, ಟಾಸ್ಕ್ ಅದು ನಮಗೆ. ಸರ್ ಅದಂಗೆ ಅರ್ಧಂಬರ್ಧ ಇಂಗ್ಲೀಷು ಅರ್ಧ ಕನ್ನಡ ಮಿಕ್ಸ್ ಮಾಡಿ ಹೇಳ್ತಾ ಇದ್ವಿ, ಅವ್ರು ಕ್ಯಾಚ್ ಮಾಡ್ಕೊಳ್ಳೋರು. ಯಾ ಸರ್, ಹೌದು. ಓಕೆ, ನಾವು ಅದನ್ನೇನು ರೆಫರೆನ್ಸ್ ತೊಗೊಂಡು ಮಾಡಿಲ್ಲ ಸರ್. ಇನ್ ಸೆಂಟ್ರಲ್ ಆಗಿ ಅಲ್ಲ, ಹಿಂದೆ ನೀಲಾಂಬರಿ ಅನ್ನೋ ಸಿನಿಮಾ ಹಿಟ್ ಆಗಿರೋದು ಹೌದು, ಒಳ್ಳೆ ಸಿನಿಮಾ. ಅದು ಜನಗಳಿಗೆ ಕನೆಕ್ಟ್ ಆಗುತ್ತೆ ಅನ್ಕೋತೀನಿ. ನೀಲವಂತಿ ನೀಲಾಂಬರಿ ಅಂತ ಆ ಜನ್ರೇಷನ್ಗೊಂದು ನೀಲಾಂಬರಿ, ಈ ಜನ್ರೇಷನ್ಗೊಂದು ನೀಲವಂತಿ ಅಂತ ಅನ್ಕೋತೀನಿ ಸರ್ ನಾನು.